ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ VTV ಬಳ್ಳಾರಿ. ಇವತ್ತು ನಾವು ಬಳ್ಳಾರಿ ತಾಲೂಕಿನ ಬೆಣಕಲ್ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿನ ಕರೆಂಟಿನ ವ್ಯವಸ್ಥೆ ಹೇಗಿದೆ ನೋಡಿ. ಇಲ್ಲಿ ಕರೆಂಟ್ ವೈರ್ ಹಿಂಗೆ ಹೋಗಿದೆ, ಮೇನ್ ವೈರು. ಈ ಮರಕ್ಕೆ ಕೊಂಬೆಗಳೆಲ್ಲ ಬೆಳ್ಕೊಂಡು ಕರೆಂಟ್ ವೈರ್ ಮೇಲೆಲ್ಲ ಬಂದಿದೆ ನೋಡಿ. ಅಲ್ಲೂ ಅಷ್ಟೇ ಇದೆ. ಇಲ್ಲಿ ಕೆಳಗಡೆ ನೋಡಿದ್ರೆ ಇಲ್ಲೇ ಹಸುಗಳನ್ನ ಕಟ್ಟಾಕ್ತಿದ್ದಾರೆ. ಮನೆ ಎಲ್ಲ ಯಾವ ಥರ ಇದೆ, ಹಳೇ ಕಾಲದ ಮನೆಗಳೆಲ್ಲ ಇದ್ದಾವೆ. ಇಲ್ಲೆಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ಇಲ್ಲೆಲ್ಲ ಏನಾದರೂ ಬೆಂಕಿ ಈಗಾಗಲೇ ಆಗಿದೆ ಒಂದು ದುರಸ್ಥಿತಿ. ಲಾಸ್ಟ್ ಒಂದೆರಡು ದಿನದ ಹಿಂದೆ ಇನ್ನೂ ಒಂದು ಟ್ರ್ಯಾಕ್ಟ್ರು ಸಪ್ಪೆ ತೊಗೊಂಡು ಹೋಗ್ಬೇಕಾರೆ ಆ ಥರ ಆಯ್ತಂತೆ, ಜೋಳದ ಸಪ್ಪೆ. ಇವತ್ತೂ ಅದೇ ಥರ ಅದೇ ಪ್ಲೇಸಲ್ಲಿ ಮತ್ತೆ ಒಂದ್ಸಲ ಶಾರ್ಟ್ ಸರ್ಕ್ಯೂಟ್ ಆಗಿ ಟ್ರಾಕ್ಟ್ರಲ್ಲಿರೋಂಥ ಸಪ್ಪೆ ಎಲ್ಲ ಸುಟ್ಟೋಗಿದ ನಮಗೆಲ್ಲ ಅಣವಾಳಿಗೆಗಳಲ್ಲೆಲ್ಲ ಕಾಣಿಸ್ತಾ ಇದ್ದಾವೆ. ಇಲ್ಲೆಲ್ಲ ಮನೆಗಳೆಲ್ಲ ಪೂರಿನ ಮನೆಗಳೆಲ್ಲ ಹಾಕ್ಕೊಂಡಿದ್ದಾರೆ. ಹಸುಗಳನ್ನೂ ಇಲ್ಲೇ ಕಟ್ಟಾಕ್ತಾರೆ. ಅದಕ್ಕೆಲ್ಲ ಹಾನಿಕರ ಆಗ್ತಿದೆ. ಆಲ್ರೆಡಿ ಇಲ್ಲಿರೋ ಜನಗಳೆಲ್ಲರೂ ಕಂಪ್ಲೇಂಟ್ ಮಾಡಿದಾರಂತೆ ಲೈನ್ಮ್ಯಾನ್ಗೆ. ಸೊ ಲೈನ್ಮ್ಯಾನ್ಗೆ ಕಂಪ್ಲೇಂಟ್ ಮಾಡಿದ್ರು ಅವರು ಯಾವುದೇ ಕಾರ್ಯಾಚರಣೆ ತಗೊಳ್ದಿರ, ಯಾವುದೇ ಆ್ಯಕ್ಷನ್ ತಗೊಳ್ದಿರ ಹಂಗೆ ಬಿಟ್ಟಿದ್ದಾರೆ. ಇವತ್ತೊಂದು ಈ ಥರ ಚಿಕ್ಕ ವಿಷಯ ಆಯಿತು, ಓಕೆ, ಅದು ಸಪ್ಪೆ ಏನಾದರೂ ಆದರೆ ಅದೇ ಅಲ್ಲಿರೋ ಅಂಥ ಜನರಿಗೆ ಏನಾದರೂ ಆದರೆ, ಜನರಿಗೆ ನಷ್ಟ ಏನಾದರೂ ಆದರೆ ಯಾರು ತಾನೇ ನೋಡ್ತಾರೆ? ಬನ್ನಿ ನೀವು ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಫೈರ್ ಇಂಜನ್ ಬಂದು ಎಲ್ಲ ಆರಿಸಿರೋ ಅಣಾವಳಿಗಳೆಲ್ಲ ಕಾಣಿಸ್ತಾ ಇದೆ. ಫೈರ್ ಇಂಜಿನ್ ಬಂದ್ಬಿಟ್ಟು ಈ ಬೆಂಕಿ ಎಲ್ಲ ಆರಿಸಿದೆ. ಬನ್ನಿ ಇಲ್ಲಿರೋ ಗ್ರಾಮಸ್ಥರನ್ನ ನಾವು ಕೇಳಿ ಇದು ಹೇಗಾಗಿದೆ ಅಂತ, ಎಷ್ಟೊತ್ತಿನಲ್ಲಿ ಆಗಿದೆ, ಹೇಗಾಗಿದೆ, ಅವ್ರು ಕಂಪ್ಲೇಂಟ್ ಮಾಡಿದಾರಾ ಇಲ್ವಾ, ಅವ್ರು ಯಾವುದೇ ಕಾರಣಕ್ಕೂ ಏನಕ್ಕೆ ಬರ್ತಾ ಇಲ್ಲ, ಲೈನ್ಮ್ಯಾನ್ಗಳು ಎಲ್ಲಿದ್ದಾರೆ, ಇದನ್ನೆಲ್ಲ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರಂ ಸರ್, మీ పేరు? నా పేరు స్వామి. ಸರ್ ಇದು ఎలా అయింది ಸರ್? ಇದು ಒಗ್ಗಂಟಿಗೆ ಬೆಣಕಲ್ಲು. ಬೆಣಕಲ್ಲು ಹೆಂಗಾಗಿದೆ ಇದೆಲ್ಲ? ಮೇಡಮ್ ಅಲ್ಲಿ ಅದು ಎಲ್ಲ ಗಿಡಗಳು ಲೈನ್ ಮೇಲೆ ಬಿದ್ದಿದ್ದಾವೆ. ಆ ಕಿಡಿ ಹೊಡೆದು ಸಪ್ಪಿಗೆ ಬಿದ್ದಿದೆ. ಸಪ್ಪಿ ಬೆಂಕಿ ಹಚ್ಕೊಂಡು ಇಲ್ಲಿ ಅಲ್ಲಿ ಗುಡಿಸಲುಗಳು ಎಲ್ಲ ಹೋಗ್ತಾವಂತ ಇಲ್ಲಿ ಬಂದು ಎತ್ತಿದೆ ಮೇಡಮ್. ಸರ್ ಅಲ್ಲ, ಲೈನ್ಮನ್ಗಳು ನೀವು ಕಂಪ್ಲೇಂಟ್ ಮಾಡಿಲ್ವಾ? ಮೇಡಮ್ 3 ಸೆಟ್ಲು ಮಾಡೀನಿ ಮೇಡಮ್ ಕಂಪ್ಲೀಟ್. ಯಾಕೆ ಅವ್ರು ಬಂದು ಆಕ್ಷನ್ ತಗೊಂಡಿಲ್ಲ ಇಲ್ಲಿ? ಅವು ಮಣ್ಣು ಹಾಕ್ದಂಗೆಲ್ಲ ಉಣಿಗ್ಯಾವ, ಕಂಬಳಿ ಒಳಕ್ಕೆ ಹೋಗ್ಯಾವ, ಮಣ್ಣು ಹಾಕ್ದಂಗೆ ಒಳಕ್ಕೆ ಹೋಗ್ಯಾವ ಅಂತ ಹೇಳ್ತಾ ಇದ್ರು ಮೇಡಮ್. ಅದು ಹೆಂಗ ಹೋಗುತ್ತೆ ಸರ್? ಆದ್ರೂ ಬಂದು ಅದ್ ಲೈನ್ ಇನ್ನೊಂದ್ ಸ್ವಲ್ಪ ಮೇಲೆ ತೆಗಿಬಹುದು. ಇಲ್ಲ ಅಂದ್ರೆ ಆ ಮರ ಕೊಂಬೆಗಳನ್ನ ಅದಕ್ಕೆ ಅಟ್ಯಾಚ್ ಆಗ್ದಂಗೆ ಕಟ್ ಮಾಡ್ಬೋದು. ಈ ಲೈನ್ ಮೇಲ್ಗೆ ಬಹಳಷ್ಟು ವ್ಯವಸ್ಥೆಗಳಿದೆ ಅಲ್ಲ, ಯಾಕೆ ಮಾಡ್ತಾ ಇಲ್ಲ ಅವರು? ಸಂಬಳ ತಗೊಂತಾ ಇದಾರಲ್ವಾ? ಅದು ಏನು ಗಮನ ಇಲ್ಲ ಮೇಡಮ್ ಅವ್ರಿಗೆ ಏನು ಸಂಬಳ ಬೇಕಷ್ಟೇ ಗಮನ. ಲೈನ್ ಮ್ಯಾನ್ ಹೆಸರೇನು? భాష. నమస్కారం సార్, మీ పేరు? పరశురామ్ మేడం. సార్ ఇది ఎలా జరిగింది సార్? దీనికి కారణం ఏమి? అదే లైన్ మేడం పడింది మేడం. మన్నట్లే ఒరగడ్డ పొయ్యి మా లైన్ పోయింది మేడం. ఒరగడ్డ కూడా మన్నా ఇట్లా అయిందా? మన్నా ఇట్లా అయినప్పుడు ఎవరు రాలేదా సార్? వాళ్ళు కూడా చెప్పినారు మేడం, చెప్తే కూడా చెవులకు వేసుకోలేదా? ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಈ ಬೆಣಕಲ್ ಗ್ರಾಮದಲ್ಲಿ ಈ ಥರ ಇದೆ ದುರಸ್ಥಿತಿ. ಈ ಲೈನ್ ಮ್ಯಾನ್ ಏನಕ್ಕೆ ಬರ್ತಾ ಇಲ್ಲ? ಆಲ್ರೆಡಿ ಅವ್ರು 3-4 ಸಲ ಕಂಪ್ಲೇಂಟ್ ಮಾಡಿದಾರಂತೆ. ಏನಕ್ಕೆ ಬಂದು ಇಲ್ಲಿ ಕರೆಂಟಿನ ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ? ಯಾರಿಗಾದರೂ ಹಾನಿ ಆದರೆ, ಒಂದು ಜೀವ ಹೋದರೆ ಯಾರು ಕೇಳ್ತಾರೆ? ನೀವು ಅದಕ್ಕೆ ಹೊಣೆ ಆಗ್ತೀರಾ? ನೀವೇನು ಮಾಡ್ತಾ ಇದ್ದೀರಾ? ಸರ್ಕಾರ ಅಟ್ಲೀಸ್ಟ್ ಈ ಸಣ್ಣ ಪುಟ್ಟ ಗ್ರಾಮಗಳಲ್ಲಿ ಈ ವಯರ್ ಆಗಿರ್ಬೋದು, ಈ ವಯರ್ ಏನಾದರೂ ಆದರೆ ಒಂದು ಪ್ರಾಣ ಹೋಗುತ್ತೆ ಅಂತ ನೀವು ಅಷ್ಟು ಯೋಚನೆ ಮಾಡಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತೀರಾ. ಸಂಬಳಗಳು ತಗೊತಾ ಇದ್ದೀರಲ್ವಾ? ಜನರಿಗೋಸ್ಕರನೇ ಅಲ್ವಾ ನಿಮ್ಮನ್ನ ನೇಮಕ ಮಾಡಿರೋದು. ನೇಮಕ ಮಾಡಿದ್ರು ನೀವೇನಕ್ಕೆ ನಿಮ್ಮ ಕೆಲಸಗಳನ್ನ ಮಾಡ್ತಾ ಇಲ್ಲ? ಯಾರು ಇದಕ್ಕೆ ಧ್ವನಿ ಎತ್ತಲ್ಲ ಅಂತನಾ? ಇದ್ರ ಮೇಲೇನೆ ಲೈನ್ ಇದೆ. ಇದ್ರ ಮೇಲೆ ನಿಂತ್ರೆ ಕರೆಕ್ಟಾಗಿ ವಯರ್ ಹಿಡ್ಕೋಬೋದು. ಒಂದು ಚಿಕ್ಕ ಮಗು ಇದ್ರ ಮನೆ ಮೇಲೆ ಹತ್ತಿ ಇಲ್ಲಿ ನಿಂತ್ಕೊಂಡ್ರು ವಯರ್ ಹಿಡ್ಕೋಬೋದು. ಆ ಮಕ್ಕಳಿಗೆ ಏನಾದರೂ ಆದರೆ ಏನು ಗೊತ್ತಾಗುತ್ತೆ? ಆ ಮಕ್ಕಳಿಗೆ ಗೊತ್ತಾಗುತ್ತಾ ಇದು ವಯರು, ಇದನ್ನ ಹಿಡ್ಕೊಂಡ್ರೆ ಕರೆಂಟ್ ಹೊಡೆಯುತ್ತೆ, ಪ್ರಾಣ ಹೋಗುತ್ತೆ ಅಂತ ಆ ಮಕ್ಕಳು ಯೋಚನೆ ಮಾಡ್ತಾರಾ? ಚಿಕ್ಕ ಮಕ್ಕಳು ಸರ್, ಏನು ಮಾಡ್ತಾ ಇದ್ದೀರಾ ನೀವು? ವಯಸ್ಸಾಗಿರೋರು ಇದ್ದಾರೆ, ವಯಸ್ಸಾಗಿರೋರು ಮನೇಲಿ ವಿಶ್ರಾಂತಿ ತಗೊತಾ ಇದ್ದಾರೆ. ಹೊರಗಡೆ ದೊಡ್ಡವರೆಲ್ಲ ಹುಡುಗರಾಗಿರ್ಬೋದು, ಮನೇಲಿ ಮಗ ಸೊಸೆ ಅಂತವರೆಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಈ ವಯಸ್ಸಾಗಿರೋರು ಏನು ಪಾಪ ಮನೇಲಿ ರೆಸ್ಟ್ ಮಾಡಲಿ ಅಂತ ಬಿಟ್ಟೋಗಿರ್ತಾರೆ. ಆ ಟೈಮಲ್ಲಿ ಈ ಥರ ಅನಾಹುತ ಆಗ್ಬಿಟ್ಟು ಮನೆಗೆ ಬೆಂಕಿ ಬಿದ್ದರೆ, ಒಂದು ಪ್ರಾಣ ಹೋದರೆ ಯಾರು ಇದಕ್ಕೆ ಕಾರಣ? ಯಾರು ಯಾಕೆ ಇಲ್ಲಿ ಬಂದು ಕೆಲಸ ಮಾಡ್ತಾ ಇಲ್ಲ? ಅವ್ರು ಕಂಪ್ಲೇಂಟ್ ಮಾಡಿದಾರಲ್ವಾ? ನೀವೇನಕ್ಕೆ? ಭಾಷಾನೋ ಏನು ಹೆಸರು ಸರ್? ಭಾಷಾ ಸರ್, ಎಲ್ಲಿದ್ದೀರಾ ನೀವು? ಏನಕ್ಕೆ ಬಂದು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ? ನೀವು ಸಂಬಳ ತಗೊತಾ ಇದ್ದೀರಾ ಅಲ್ವಾ? ಬಂದು ಕೆಲಸ ಮಾಡ್ಬೋದಲ್ವಾ? ಅದೇ ನಿಮ್ಮ ಮನೆಗೆ ಈ ಪರಿಸ್ಥಿತಿ ಬಂದರೆ ನೀವು ಸುಮ್ಮನೆ ಇರ್ತೀರಾ? ನಿಮ್ಮ ಮನೆಗಳಿಗೆಲ್ಲ ಈ ಥರ ಆದರೆ ಬೇಗ ಕೆಲಸ ಮಾಡಿಬಿಡ್ತೀರಾ, ಬೇಗ ರೆಡಿ ಮಾಡಿಸ್ಕೊತೀರಾ. ಇಲ್ಲಿ ವಯಸ್ಸಾಗಿರೋರು ಯಾರು ಕೇಳಲ್ಲ ಅಂತನಾ? ಹಳ್ಳಿ ಜನ, ಅವ್ರಿಗೇನು ಗೊತ್ತಿಲ್ಲ ಅಂತ ನೀವು ಈ ಥರ ಮಾಡ್ತಾ ಇದ್ದೀರಾ. ಬನ್ನಿ, ಇಲ್ಲಿ ಅಮ್ಮ ಅವರು ಇದ್ದಾರೆ, ಅವ್ರನ್ನೂ ಕೇಳಿ ತಿಳ್ಕೊಳ್ಳೋಣ. ಅವ್ರು ಎಷ್ಟು ಕಷ್ಟಗಳು ಅನ್ವಯಿಸ್ತಾ ಇದ್ದಾರೆ. నమస్కారం అమ్మ. అమ్మ ఏంటికి లైన్ మ్యాన్ వచ్చి ఇదంతా రెడీ చేయకుండా ఉన్నాడు? మీరు ఎక్కడికైనా పనులకు పోతారు, ఇంట్లో పిల్లలు ఉంటారు, వయసు అయిపోయిన తాత వాళ్ళు ఉంటారు, వాళ్ళకి
ఏమన్నా ఇట్లా ఈ అగ్గిపడి ఇండ్లు ఏమన్నా కాలిపోతే దీనికి ఎవరమ్మా జవాబుదారీ? లైన్ మ్యాన్ కదా భాష, దానికి మేము ఫోన్ చేసినాము, చేస్తే కూడా ఇది ఉంది కదా మీ జిన్నా వాళ్ళకి కూడా ఫోన్ చేపిస్తున్నాను, చేపిస్తే కూడా ఎత్తు వాళ్ళక్క అంటే నేను ఆయమ్మ జిన్నా ఆయమ్మ అయితే కూడా మరి చేయకుంటే మేమేం చేయాలా మరి సప్రాలు ఫోన్ ఎత్తడు, ఇడికి రాడు. ఇక్కడ వస్తారు పని ఉన్నప్పుడు వస్తారు, పని వాని పనికి వస్తారు, మా పనులు కానీ వాళ్ళు ఎందుకు వస్తారు? నంబర్ పడిందా లేదా ಗಮನ ಇಲ್ಲ ಮೇಡಮ್, ಲೈನ್ ಮ್ಯಾನ್ ಗಮನ ಇಲ್ಲ. ಎಲ್ಲ ಇದು 3 ದಿವಸ 4 ದಿವಸ ದಿನ ಅಡ್ಡಾಡ್ಬೇಕು. ಲೈನ್ ಮ್ಯಾನ್ ಬಂದು ಅಡ್ಡಾಡೋದಿಲ್ಲ. ನೋಡಿದ್ರಲ್ಲ ಸಾರ್ವಜನಿಕರ ಆಕ್ರೋಶ ಪಾಪ ಹೇಗಿದೆ. ಇವತ್ತು ಸಪ್ಪೆ ಹೋಯ್ತು, ನಾಳೆ ದಿನ ಒಂದ್ ಜೀವ ಹೋಗುತ್ತೆ. ಇದು ಹೊಣೆ ಯಾರು? ನೋಡಿ, ಅವ್ರು ಕೇಳೋದಕ್ಕೆ ಆನ್ಸರ್ ಮಾಡಿ ಭಾಷಾ ಅವ್ರೆ. ಮನುಷ್ಯರು ಮೇವ್ ಹೋಗ್ಲಿ ಏನಾದ್ರು ಸಂಪಾದಿಸ್ಬೋದು. ಹುಡುಗರು ಉಪ್ಪು ಎಲ್ಲ ಏನ್ ಪ್ರಾಬ್ಲಮ್ ಇದೆ ಅವ್ರ ಜವಾಬ್ದಾರ ಅದು. ನಾವು ಇಬ್ರು ಅಜ್ಜಿಗ ಈ ಅಜ್ಜಿನ ವೈಕಂತ ಸುಮ್ನೆ ಅವಾಗ ಒಂದು ಟಾಟ್ರ್ ಸುಟ್ಟಾತು, ಅವಾಗ ಮಾಡಿವಿ. ಅವಾಗ ಬಂದು ಇದು ಹೆಂಗ್ ಸುಟ್ಟಾತು ಹೆಂಗಿಲ್ಲ ಅಂತ ಅವ್ರ ಕಾರ್ನಲ್ಲಿ ಕೇಳ್ಬೇಕಂತ. ಹೌದು, ಒಂದ್ಸಲ ಬಂದು ಈ ತರ ಆದಾಗ ಕಂಪ್ಲೇಂಟ್ ಮಾಡಿದಾಗ ಬಂದು ಇದನ್ನ ವ್ಯವಸ್ಥೆನ ಸರಿಪಡಿಸೋ ಜವಾಬ್ದಾರಿ ಅವ್ರದೇ ಇರುತ್ತೆ. ಮೇಡಮ್ ಅವ್ರಿಗೆ ಇಲ್ಲಿ ಪ್ರಾಬ್ಲಮ್ ಆದ್ರೆ ಇಲ್ಲೇನಿದ್ದ ಅಲ್ಲಿಗೆ ಕ್ಲೀನ್ ಮಾಡ್ಸ್ಕೊಂಬಾರ ಅವ್ರ ಜವಾಬ್ದಾರಿ. ಹೌದು, ಲೈಟ್ ಸರ್ಸ್ಬೇಕು, ಅವ್ರು ಸರ್ಸಿ ಹಿಂಬಾಗ್ ಮಾಡ್ಕೊಡ್ಬೇಕು. ಸೈಡ್ ಎಳಿತಾವ ಹುಡುಗರು ಆಡ್ತಿರ್ತಾರ, ಆ ಲೈನ್ಗಳೆಲ್ಲ ಜನದ ಮೇಲೆ ಬಿದ್ರೆ ಅವಾಗ ಏನ್ ಮಾಡ್ತಾರೆ? ಸ್ವಲ್ಪ ಇರು, ತಮ್ದು ಅದಿಷ್ಟು ಕಾನೂನು ಐತಲ್ಲ, ರಿಪೇರ್ ಮಾಡ್ಕೋಬೇಕು. ಅವ್ರು ಏನೋ ಒಂದ್ 10 ರೂಪಾಯಿ ತಲಕ್ ಒಂದಿಷ್ಟು ಕೊಡಂದ್ರೆ ಕೊಡ್ತೀವಿ ನಾವು, ಇಲ್ಲ ಅಂಬೇಕಿಲ್ಲ. ಯಾಕಂದ್ರೆ ಜವಾಬ್ದಾರಿ ಇರ್ತಾವ, ಕೊಡ್ತೀವಿ, ಕೇಳ್ಕೋಬೇಕು ಅವ್ರು. ಇವಾಗ ಅವ್ರನ್ನ 2 ಮಾರ ಆ ಕಡೆ ಸೈಡ್ ಆದ್ರೆ ನೋಡಿದ್ರೆ ಅದು ಎದಕ್ ಬರ್ತೈತೆ ಹೇಳು? ಎಲ್ರು ಓಡಾಡೋ ಜಾಗ ಇದು. ಅದ್ರ ತಗ್ಲಿ ಲೈನ್ ಜಗ್ಗಿ ಏನ್ ಮಾಡ್ತೀರೋ ನೋಡಿ ಮೇಡಮ್, ನೀವು ಬಂದಿರಲ್ಲ, ಜವಾಬ್ದಾರಿ ನಾವು ಕೊಟ್ಟಿವಿ. ನೀವ್ ಏನ್ ಮಾಡ್ತೀರಿ? ಏನ್ ಮಾಡ್ತಾರೆ ನೀವು ಇಷ್ಟ ಮೇಡಮ್.